ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಭಾಷ್ ಕುಡಿಯೋದನ್ನ ನಿಲ್ಸ್ಬೇಕು ಅಂದ್ರೆ ನಾವು ಅವ್ರ ಕೈಗೆ ದುಡ್ಡು ಕೊಡಬಾರ್ದು. ಅದಕ್ಕೆ ನೀವು ದುಡ್ಡು ಕೊಡಿ. ಸುಭಾಷ್ ಈ ಮನೆ ಮಗ. ಇವ್ರ ಈ ರೀತಿ ಕುಡ್ದು ಬೀದಿಲ್ ತಿರ್ಗಾಡ್ತಿದ್ರೆ ಈ ಮನೆ ಘನತೆ ಗೌರವ ಏನಾಗ್ಬೇಕು? ಘನತೆ ಬಗ್ಗೆ ನೀನ್ ಮಾತಾಡ್ಬೇಡ. ಮಾವ, ನೀವೇ ಯೋಚನೆ ಮಾಡಿ, ಈ ಮನೇಲಿ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗ್ತಿಲ್ವಾ? ಎಲ್ರು ಕೇಳ್ದಾಗೆ ದುಡ್ಡು ಕೊಡೋದನ್ನ ನೀವ್ ನಿಲ್ಸ್ಬೇಕು ಮಾವ. ಆಗ್ಲೇ ಇದಕ್ಕೊಂದು ಮುಕ್ತಿ ಸಿಗೋದು. ಅನಾವಶ್ಯಕವಾಗಿ ಯಾಕೆ ಹಣ ಖರ್ಚು ಮಾಡ್ಬೇಕು? ನೀವು ಕಷ್ಟಪಟ್ಟು ಬೇವ್ರ ಸುರ್ಸ್ ಕಟ್ಟಿರೋ ಫ್ಯಾಕ್ಟ್ರಿ ಅದು. ನೀವ್ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಾರಣ ಇಲ್ದೆ ನೀರಾಗ್ಬಾರ್ದು ಮಾವ. ಯಾರ್ಯಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅದ್ರ ತಕ್ಕ ಹಾಗೆ ದುಡ್ಡು ಕೊಟ್ರೆ ಅಲ್ವಾ ಮಾವ ಅವ್ರಿಗೂ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು. ಕೊಟ್ಟಣಕ್ಕೆ ಲೆಕ್ಕ ಕೇಳ್ದಾಗ್ಲೇ ಅಲ್ವಾ ಅವ್ರಿಗೂ ಜವಾಬ್ದಾರಿ ಅಂತ ಬರೋದು. ಕರೆಕ್ಟ್. ಹೌದು, ಈ ಫ್ಯಾಕ್ಟ್ರಿ ಮಾವಂದೆ. ಅವ್ರು ಬೆವರು ಸುರಿಸಿ ದುಡ್ದಿದ್ದೆ. ಅವ್ರು ಸಂಪಾದನೆ ಮಾಡಿದ್ದನ್ನ ಅವ್ರ ಮಕ್ಳು ಖರ್ಚು ಮಾಡದೆ ಬೀದಿ ಬಿಕಾರಿಗಳಿಗೆ ದಾನ ಮಾಡೋದಕ್ಕಾಗತ್ತಾ? ದಾನ ಮಾಡಿ ಅಂತ ನಾನ್ ಯಾವಾಗ ಹೇಳ್ದೆ? ತೀರ್ಥ ಮಾಡಿದ್ದಿನ್ನೇನು ನಿಮ್ಮಂತವ್ರಿಗೆ ಖರ್ಚು ಮಾಡಿದ್ದು. ಆ ದುಡ್ಡು ಎಲ್ಲಿಂದ ಬಂತು ಅಂತ ಅನ್ಕೊಂಡಿದ್ಯಾ? ಅದು ಮಾವ ಕಷ್ಟಪಟ್ಟು ದುಡ್ದಿದ್ದೆ. ಆಗ ಈ ಲೆಕ್ಕಾಚಾರ ಎಲ್ಲ ಬರ್ಲಿಲ್ವಾ? ತೀರ್ಥ ಅದೇನೋ ನಿಮ್ ಕಾಲನಿಯಲ್ಲಿ ಸಾಮೂಹಿಕ ಮದುವೆ ಅಂತ ಮಾಡದ್ನಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡದ್ನಲ್ಲ, ಅದೆಲ್ಲಿಂದ ಬಂತು? ಆಕಾಶದಿಂದ ಉದುರುತ್ತಾ? ತೀರ್ಥ ದುಡ್ಡನ್ನ ನೀರಿನ ಹಾಕಿ ಖರ್ಚು ಮಾಡ್ಬೇಕಾದ್ರೆ, ಸಾಹೇಬ್ರೆ ಈ ದುಡ್ಡು ಎಲ್ಲಿಂದ ಬರ್ತಿದೆ ನಿಮ್ಗೆ? ನೀವ್ ದುಡ್ದಿದ್ದ ಅಂತ ಒಂದು ಮಾತು ಕೇಳಿದ್ಯಾ? ಈಗ ಅನಾವಶ್ಯಕವಾಗಿ ನಿಮ್ ದುಡ್ಡು ಖರ್ಚಾಗ್ತಿದೆ ಮಾವ, ಅದನ್ನೆಲ್ಲ ನಾವ್ ತಪ್ಪಿಸ್ಬೇಕು ಅಂತ ಒಳ್ಳೆಯವಳಾಗೋದಕ್ ನೋಡ್ತಿದ್ಯಾ? ಸಾಹೇಬ್ರು ಖರ್ಚು ಮಾಡ್ತಿರೋದು ಮಾವನ್ ದುಡ್ಡು ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ವಾಪಸ್ ಕೊಡ್ತೀಯಾ? ಮಾವ, ಅವ್ರನ್ನು ಬಿಡ್ಬೇಡಿ, ಅವ್ರನ್ನು ಕರೆದು ಲೆಕ್ಕ ಕೇಳಿ. ಆಗ್ಲೇ ಅವ್ರಿಗೂ ಜವಾಬ್ದಾರಿ ಏನು ಅಂತ ಗೊತ್ತಾಗ. ನೀವಿಬ್ರು ಹಿಂಗ್ ಜಗಳ ಆಡ್ತಾ ಇದ್ದೀರಾ? ಏನಾದ್ರೂ ದುಡ್ಡು ಕೊಡ್ತೀರಾ? ಕೊಡಲ್ಲ ಅಂತ ಹೇಳಿದ್ವಿ ತಾನೆ, ಕಿವಿ ಕೇಳ್ಸಲ್ವಾ ನಿಂಗೆ? ಸುಭಾಷ್, ಲಿಸನ್ ಟು ಮೀ. ಮಾವ, ಮೊದ್ಲು ಇವಳ ಬಾಯಿಗೆ ಬೀಗ ಹಾಕಿ, ಇಲ್ಲಾಂದ್ರೆ ಈ ಮನೇಲಿರೋ ಪ್ರತಿಯೊಂದು ಸಂಬಂಧನೂ ಒಡೆದು ಹೋಗುತ್ತೆ. ಒಬ್ರೊಬ್ರು ಒಂದೊಂದ್ ದಿಕ್ಕಾಗ್ತಾರೆ. ಮಾವ, ನೀವೇ ಹೇಳಿ, ನಾನ್ ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ನಾನ್ ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ಮನೆಯಲ್ಲಿ ಎಲ್ರಿಗೂ ಲಗಾಮ ಹಾಕ್ಲೇಬೇಕು, ಒಬ್ಬರಿಗಲ್ಲ. ಏನ್ರಿ, ಈಗಾಗಲೇ ಇನ್ಸಿಡೆಂಟ್ ಆಗಿ 2 ದಿವಸ ಆಯ್ತು. ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ, ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಪರಾಧಿನ ಕಂಡು ಹಿಡಿಯೋದು ಯಾವಾಗ? ಅವನಿಗೆ ಶಿಕ್ಷೆ ಆಗೋದು ಯಾವಾಗ? ಸರ್, ಇದೆಲ್ಲ ವಿರೋಧ ಪಕ್ಷದವ್ರ ಕೆಲಸನೇ. ಬೇಕು ಅಂತ ಸಂತಾಪ ಕೂಟಕ್ಕೆ ಬಂದು ಅಡ್ಡಿ ಮಾಡಿದ್ರು, ಜಗಳ ಮಾಡಿದ್ರು. ಜಗಳ ಮುಂದುವರಿತಾ ಇದ್ದಾಗೆ ಮಂತ್ರಿಗಳು ಚುಚ್ಚಿದ್ದಾರೆ ಸರ್. ಈ ಘಟನೆಯಲ್ಲಿ 20-30 ಜನ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಪ್ರಕಾರ ರಾಜೇಶನಿಗಾಗಿರೋ ಅನ್ಯಾಯಕ್ಕೆ ಪ್ರತಿಭಟಿಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿಗಳಿಗೆ ಚಾಕು ಹಾಕಿರೋದಕ್ಕೂ ನಮಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸರ್. ಹಾಗಾದ್ರೆ ಯಾರು ಮಾಡಿರ್ಬೋದು ಸರ್? ಪ್ರಯತ್ನ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ.
ಸರ್ ಸ್ವಲ್ಪ ಸಮಯ ಬೇಕಾಗಬಹುದು. ಅವರು ಯಾವ್ದಾದ್ರು ಒಂದು ಕ್ಲೂ ಬಿಟ್ಟಿರ್ತಾರೆ ಸರ್. ನೋಡ್ರಿ ಕಮಿಷನರ್, ನನಗೆ ನಿಮ್ಮ ಸಮಜಾಯಿಷಿ ಬೇಕಾಗಿಲ್ಲ. ಐ ವಾಂಟ್ ಇಮ್ಮಿಡಿಯೇಟ್ ರಿಸಲ್ಟ್. ಅನುಕಂಪ ಪಡೆಯೋದಕ್ಕೆ ನಾವೇ ಈ ರೀತಿ ಸಂಚು ಮಾಡಿದೀವಿ ಅನ್ನೋ ಆರೋಪ ಹೊರೋದಕ್ಕೆ ನಾನು ತಯಾರಿಲ್ಲ. ಅಪರಾಧಿ ಯಾರು ಅಂತ ಕೂಡಲೇ ಗೊತ್ತಾಗಬೇಕು. ಆಯ್ತು ಸರ್. ಹಲೋ ಶಾಂತಾರಾಮ್, ಹೇಳಪ್ಪ. ಏನು ಹೇಳೋದು, ದಿನ ಬೆಳಗಾದ್ರೆ ಮನೇಲಿ ಗುದ್ದಾಟ ಜಗಳ ಬೇಜಾರಾಗಿ ಹೋಗಿದೆ. ಆ ಹುಡುಗಿ ಬಂದಾಗಿಂದ ಇದೇ ತಾನೇ ಆಗ್ತಾ ಇರೋದು. ಇಷ್ಟು ದಿವಸ ಆದರೂ ನೀವು ಅವಳನ್ನ ಮನೇಲಿ ಇಟ್ಕೊಂಡಿದ್ದೀರಲ್ಲ, ಅದೇ ನನಗೆ ಆಶ್ಚರ್ಯ. ಏನು ಮಾಡಿದೆ ಅಂತ ಕೇಳಿದ್ರೆ ಏನು ಹೇಳೋದು? ನನ್ನ ಮಗ ತೀರ್ಥ ನೋಡಿದ್ರೆ ಏನು ಹೇಳ್ತಾನೆ ಗೊತ್ತಾ? ಎಲೆಕ್ಷನ್ ಮುಗಿಲಿ ಅಪ್ಪ, ನಾನು ಅವಳನ್ನ ಆಚೆ ಕಳಿಸ್ತೀನಿ ಅಂತಾಳೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಹೆಂಡತಿ ಇದ್ದಾಳಲ್ಲ, ಅವಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಶಾಂತಾರಾಮ್. ಸರಿ, ನನ್ನ ಮನಸ್ಸು ಸರಿ ಇಲ್ಲ, ಆಮೇಲೆ ಮಾಡ್ತೀನಿ ಬಿಡು. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್. ಫೋನ್ನಲ್ಲಿ ಯಾರು? ಶಾಂತಾರಾಮ್. ಏನಂತೆ? ಇನ್ನೇನಿರುತ್ತೆ, ನನ್ನ ಮಗಳ ಮದುವೆ ವಿಷಯ ಏನು ಮಾಡ್ತೀಯೇ ಅಂತ ಕೇಳ್ದ. ಏನು ಉತ್ತರ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇದ್ರಲ್ಲಿ ಯೋಚನೆ ಮಾಡಕ್ ಏನ್ರಿ ಇದೆ? ಅಂದ್ರೆ ಅಂದ್ರೆ ಒಳ್ಳೆ ಗಂಡ್ ನೋಡಿ ಮದ್ವೆ ಮಾಡಕ್ ಹೇಳಿ. ಒಳ್ಳೆ ಚೆನ್ನಾಗಿ ಹೇಳಿದೆ ಕಣೆ. ಅವನು ನನ್ನ ಬಾಲ್ಯದ ಗೆಳೆಯ, ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ. ಆ ಮಗು ಮನಸ್ಸಲ್ಲಿ ಆಸೆ ಹುಟ್ಟಿಸ್ಬಿಟ್ಟು ಈಗ ಏಕಾಏಕಿ ಬೇರೆ ಯಾರನ್ನ ನೋಡಿ ಮದುವೆ ಮಾಡ್ಬಿಡು ಅಂದ್ರೆ ಹೆಂಗಾಗುತ್ತೆ ಹೇಳು? ಹಾಗಂತ ಈಗ ತಾನೇ ಜೀವನ ಕಟ್ಕೊಂಡಿರೋ ನಮ್ ಮಗನ್ ಜೀವನನ ಹಾಳು ಮಾಡು ಅಂತ ಹೇಳ್ತಾ ಇದ್ದೀರೇನ್ರಿ? ಅಲ್ಲ ರೀ, ನನಗ್ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ಆ ಮಗು ಈ ಮನೆಗೋಸ್ಕರ ಎಷ್ಟೆಲ್ಲ ಒದ್ದಾಡ್ತಾ ಇದ್ದಾಳೆ, ಆದ್ರೂ ಆ ಹುಡುಗಿ ಒಳ್ಳೆ ಹುಡುಗಿ ಅಂತ ನಿಮ್ ಮನ್ಸು ಯಾಕ್ರಿ ಒಪ್ಕೋತಾ ಇಲ್ಲ? ನೀವೇ ಪದೇ ಪದೇ ಹೇಳ್ತಾ ಇರ್ತೀರಾ ತಾನೆ, ಈ ಮನೆ ಅನ್ನೋದು ದೇವಸ್ಥಾನ ಇದ್ದ ಹಾಗೆ, ಅದನ್ನ ಗುಡಿ ತರ ನೋಡ್ಕೋಬೇಕು ಅಂತ. ಯಾವತ್ತಾದ್ರೂ ಒಂದಿನ ಸಾಧನ ಪೂಜೆ ಮಾಡೋದಿರ್ಲಿ, ಮನೇಲಿ ಒಂದು ಕಡ್ಡಿನ ಈ ಕಡೆಯಿಂದ ಆ ಕಡೆ ಇಟ್ಟಿದ್ದಾಳೇನ್ರಿ? ಆದ್ರೆ ನಮ್ ಸುಮಾ ಈ ಮನೆನೇ ನಂದನವನ ಮಾಡಿದಾಳೆ ರೀ. ಎಷ್ಟು ಪಾಸಿಟಿವಿಟಿ ಇರತ್ತೆ ಗೊತ್ತಾ ಮನೇಲಿ? ಅಷ್ಟು ಮಾತ್ರ ಅಲ್ಲ, ಧೃತಿ ಪುಟ್ಟಂಗೆ ದಿನ ಪ್ರೀತಿಯಿಂದ ಊಟ ತಿನ್ನಿಸ್ತಾಳೆ. ಸಾಧನ ಯಾವತ್ತಾದ್ರೂ ಒಂದು ದಿನ ಮಗುನ ಕೂರಿಸ್ಕೊಂಡು ಪ್ರೀತಿಯಿಂದ ಊಟ ತಿನ್ಸಿದಳ? ಈ ಮಗು ಪ್ರತಿ ದಿನ ಮಾಡ್ತಾಳ್ರಿ, ಮನ್ಸಾರೆ ಮಾಡ್ತಾಳೆ. ಹೆತ್ತ ತಾಯಿ ತೋರಿಸ್ತಾ ಇರೋ ಕಾಳಜಿನ ನಮ್ ಸುಮಾ ದಿನ ತೋರಿಸ್ತಾಳ್ರಿ. ಬೇಕಾದ್ರೆ ಆ ಮಗುನ ಕರೆದು ಕೇಳಿ, ನಿಂಗ್ ಅಮ್ಮ ಇಷ್ಟನಾ ಚಿಕ್ಕಮ್ಮ ಇಷ್ಟನಾ ಅಂತ. ಆ ಮಗು ಚಿಕ್ಕಮ್ಮ ಇಷ್ಟ ಅಂತಾನೆ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ ಸುಭಾಷ್ ವಿಷಯಕ್ಕೆ ಬರೋಣ. ಅವನು ಮೊನ್ನೆ ಕುಡಿದು ಮನೇಲೆ ವಾಂತಿ ಮಾಡ್ಕೊಂಡಿದ್ದ. ಅದನ್ನ ಬಾಚೋದಿಕ್ಕೆ ಮನೆ ಕೆಲಸದವ್ರೆ ಎಷ್ಟು ಅಸಹ್ಯ ಪಟ್ಕೊಂಡ್ರು ಗೊತ್ತಾ? ಆದ್ರೆ ನಮ್ ಸುಮಾ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ಲಿಲ್ಲ ರೀ, ಅಷ್ಟನ್ನು ಕ್ಲೀನ್ ಮಾಡಿದ್ಲು. ಅಷ್ಟು ಮಾತ್ರ ಅಲ್ಲ ರೀ, ನಮ್ ಸುಭಾಷ್ ಚೆನ್ನಾಗಿರ್ಬೇಕು, ಕುಡ್ತಾ ಬಿಡ್ಬೇಕು ಅಂತ ಎಷ್ಟೆಲ್ಲ ಒದ್ದಾಡ್ತಾಳೆ ಗೊತ್ತಾ? ಆದ್ರೆ ನಿಮ್ ಹಿರಿ ಸೊಸೆ ಅವ್ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಅವನ್ನ ದಾರಿ ತಪ್ಪಿಸಿದಾಳೆ. ನಮ್ ಜಾನ್ವಿ ವಿಷಯಕ್ಕೆ ಬನ್ನಿ. ಆ ತುಂಡು ಬಟ್ಟೆ ಹಾಕೊಂಡು ಪಬ್ಬಿಗೆ ಹೋಗ್ಬೇಡ, ಬಾರ್ಗ್ ಹೋಗ್ಬೇಡ ಅಂತ ನಾವ್ ಎಷ್ಟ್ ಸತಿ ಹೇಳಿದೀವಿ. ಯಾವತ್ತಾದ್ರೂ ಒಂದಿನ ನಮ್ಮ ಮಾತು ಕೇಳಿದ್ಲೇನ್ರಿ ಅವಳು? ಅದನ್ನೇ ತಾನೇ ಅವತ್ತು ಸುಮಾ ಹೇಳಿದ್ದು. ಅವಳು ಹೇಳಿದಾಗ ಅದು ನಮಗ್ ಸರಿ ಅನ್ಸ್ತು, ಅದಕ್ಕೆ ಒಪ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ನೀವು ಅದನ್ನ ಒಪ್ಕೋಬೇಕು ರೀ. ಯಾಕೆಂದ್ರೆ ನಮ್ಮಿಬ್ರ ಜವಾಬ್ದಾರಿ ಅವಳನ್ನ ತಿದ್ದೋದು. ನಾವು ಆ ಕೆಲಸ ಮಾಡ್ಲಿಲ್ಲ, ಆ ಕೆಲ್ಸನ ಸುಮಾ ಮಾಡಿದ್ಲು. ಅದು ನಿಮಗ್ ಕಾಣಿಸ್ತಾ ಇಲ್ವೇನ್ರಿ? ಪಾಪ ಆ ಮಗು ಎಷ್ಟೆಲ್ಲ ಒದ್ದಾಡುತ್ತೆ, ಆದ್ರೂ ನೀವು ನಿಮ್ಮ ಹಠನೇ ಸದಿಸ್ತಾ ಇದ್ದೀರಾ ಅಲ್ಲ? ಅವಳನ್ನ ಮನ್ಸಾರೆ ಸೊಸೆ ಅಂತ ಒಪ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಅಲ್ಲ?
ಒಂದು ಮಾತ್ರ ಹೇಳ್ತೀನಿ ಕೇಳಿಸ್ಕೊಡ್ರಿ, ನಾವೇ ಕಷ್ಟಪಟ್ಟು ಹುಡುಕಿದ್ರು ಇಂಥ ಒಳ್ಳೆ ಸೊಸೆ ನಮಗ್ ಸಿಕ್ತಿರ್ಲಿಲ್ಲ. ಆ ದೇವ್ರ ಪುಣ್ಯನೋ ಏನೋ, ನಾನು ಅಷ್ಟೊಂದು ಬೇಡ್ಕೊಂಡಿದ್ದಕ್ಕೆ ಈ ಮಗುನ ನನಗೆ ವರವಾಗಿ ಕೊಟ್ಟಿದ್ದಾನೆ. ಅದಕ್ಕೆ ರೀ, ತೀರ್ಥಂಗೂ ನಿತ್ಯಂಗೂ ಆಗ್ಬೇಕಾಗಿರೋ ಮದ್ವೆನ ತಪ್ಸಿ ನಮ್ ಸುಮ್ಮನನ್ ಜೊತೆ ದೇವ್ರು ಗಂಟು ಹಾಕಿರೋದು. ನಿಮಗಿದೆಲ್ಲ ಅರ್ಥನೇ ಆಗ್ತಾ ಇಲ್ವಾ? ನಾನು ಏನೇನು ಹೇಳ್ಬೇಕು ಎಲ್ಲ ಹೇಳಿದ್ದೀನಿ. ಇಷ್ಟರ ಮೇಲೂ ನಿಮ್ಮ ಹಠನೇ ಸಾಧಿಸ್ತೀನಿ ಅಂದ್ರೆ ನಿಮ್ಮಿಷ್ಟ ರೀ, ನಾನು ಏನು ಹೇಳಲ್ಲ. ಪದ್ದು, ನಾಳೆಯಿಂದ ನಾನು ಫ್ಯಾಕ್ಟ್ರಿಗೆ ಹೊರಟ್ಬಿಡ್ತೀನಿ. ಎಲ್ಲ ಲೆಕ್ಕಗಳನ್ನು ನಾನು ಚೆಕ್ ಮಾಡಬೇಕು. ಎಸ್, ನೋಡ್ರಿ ತಾತ, ಏನ್ ಚಿನ್ನಮ್ಮದು? ನನ್ ಸ್ಯಾಂಡ್ವಿಚ್ ಬೇಡ ಅಂದ್ರೂ ತಿನ್ನು ಅಂತವ್ರೆ. ಅಲ್ಲಿಡವ, ಸ್ಯಾಂಡ್ವಿಚ್ ಅಂದ್ರೆ ನಿನ್ಗೆ ಪಂಚ ಪ್ರಾಣ. ಇವತ್ತಾಗ ನನ್ನ ಪುಟ್ಟಿ ಸ್ಯಾಂಡ್ವಿಚ್ ಬೇಡ ಅಂತ ಇದೆ. ನನ್ ಬೇಡ. ಯಾಕೆ ನೀಲ, ಇವತ್ತ್ಯಾಕೆ ಸ್ಯಾಂಡ್ವಿಚ್ ಮಾಡಿದ್ಯಾ? ಬೇರೆ ಏನೂ ತಿಂಡಿ ಮಾಡ್ಲಿಲ್ವಾ? ಅಮ್ಮೋರೆ, ಸಾಧ್ನಮ್ಮವ್ರು ಹೇಳಿದ್ರು ಸ್ಯಾಂಡ್ವಿಚ್ ಮಾಡು ಅಂತ, ಅದಕ್ಕೆ ಮಾಡ್ದೆ. ಬಾಕ್ಸ್ಗೂ ಅದನ್ನೇ ಹಾಕಿದ್ದೀನಿ. ಇಲ್ಲ, ಒಂಚೂರು ಕೊಡಮ್ಮ ಇಲ್ಲಿ. ಫ್ಯಾಂಟಾಸ್ಟಿಕ್! ಎಷ್ಟು ರುಚಿಯಾಗಿದೆ ಗೊತ್ತಾ ಇದು? ನಂಗ್ ಬೇಡ. ಚೆನ್ನಾಗಿದೆ ತಾನೇ? ಹೌದು. ಹಂಗಾದ್ರೆ ನೀನೇ ತಿನ್ನು. ನಾನ್ ತಿನ್ಬೇಕಾ? ಅಯ್ಯೋ, ನನ್ಗೆ ಇದೆಲ್ಲ ಹೋಗಲ್ಲ, ಹೋಗಪ್ಪ. ಧೃತಿ ಪುಟ್ಟ, ಕೋಪ ಮಾಡ್ಕೊಂಡಿದ್ಯಾ? ಅಲ್ಲೇ ಧೃತಿ ಪುಟ್ಟ ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದ ಕಾಣುತ್ತೆ ನೋಡು. ಪುಟ್ಟ, ಈಗ ನಿಂಗ್ ತರ ಸಿಟ್ ಮಾಡ್ಕೊಳ್ಳೋದಕ್ಕೆ, ಆಟ ಆಡೋದಕ್ಕೆ ಶಕ್ತಿ ಬೇಕು ತಾನೆ? ಬೇಕು. ಶಕ್ತಿ ಬೇಕು ಅಂದ್ರೆ ತಿಂಡಿ ತಿನ್ಬೇಕು. ನಂಗೇನು ಬೇಡ. ನನಗೆ ಇವತ್ ನೀನ್ ಯಾಕೆ ತಿಂಡಿ ಮಾಡ್ಕೊಟ್ಟಿಲ್ಲ? ಅಯ್ಯಯ್ಯೋ, ಯಾವತ್ತು ಇಲ್ದಲ್ಲಿರೋ ನನ್ನ ಪುಟ್ಟಗವರಿಗೆ ಯಾಕಿಷ್ಟು ಕೋಪ ಬಂದಿದೆ? ಇರಿ, ಮೇಡಮ್ ಕೋಪ ಇನ್ನೂ ಕಮ್ಮಿ ಆಗಿಲ್ಲ, ಹಾಗೆ ನೋಡ್ತಾ ಇರಿ. ಓಹೋ ಪುಟ್ಟ, ಪ್ರತಿದಿನ ನಾನೇ ಅಲ್ವಾ ನಿಂಗೆ ತಿಂಡಿ ಮಾಡ್ಕೊಡ್ತಿದ್ದು? ಇವತ್ತೊಂದಿನ. ನಂಗೆ ಒಂದಿನ ಬೇಡ, 2 ದಿನನೂ ಬೇಡ. ನಾನ್ ಸ್ಕೂಲ್ಗೆ ಹೋಗಲ್ಲ. ನನ್ನ ಯಾರು ಮಾತಾಡ್ಬೇಡಿ. ಟು ಇಷ್ಟವಾಗಿರೋ ದೋಸೆ ಮಾಡಿದೀನಿ, ತಗೋ. ಬೇಗ ತಿನ್ಕೊಂಡು ಸ್ಕೂಲ್ಗೆ ಹೊರಡ್ಬೇಕು.